ಇವತ್ತು ನಮ್ಮನೇಲಿ ಏನು ವಿಶೇಷ ಉಂಟು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ಬ್ಲಾಗ್ ಇಂದ ಇವಾಗ ಪೂಜೆ ಮಾಡಕ್ಕೆ ಅಂತ ಹೇಳಿ ಅಲ್ಲಿ ಮನೆ ತಕ್ಕ ಹೋಗ್ತಾ ಇದೀವಿ ಗೈಸ್. ಒಬ್ಬಟ್ಟು ಮಾಡೋದನ್ನ ನಾವು ತಿನ್ನೋದಷ್ಟು. ಇವ್ರು ಯಾರು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಗೈಸ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ಸೆಕೆಂಡ್ನೇ ಮೋಲ್ಡ್, ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಅಡುಗೆಗೆ. ಸೊ ಏನ್ ಮಾಡ್ತಿದ್ದಾರೆ ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಜ್ಜಿ ಬಂದಿದ್ದಾರೆ ಗೈಸ್. ಅಜ್ಜಿ ಹಾಯ್. ಆ್ಯಂಡ್ ನಮ್ಮಮ್ಮ ಒಬ್ಬಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಅಮ್ಮ ಟಿಫನಿಗೆ ಟೊಮೆಟೊ ಬಾತ್. ಇವತ್ತು ಟಿಫನಿಗೆ ಟೊಮೆಟೊ ಬಾತ್, ಅದೊಂದು ಚೇಂಜ್. ಆ್ಯಂಡ್ ನಮ್ಮ ಲಿಕ್ಕಿ ಬಂದಿದ್ದಾಳೆ, ಅವಳು ಕೂಡ ಕೆಲಸ ಮಾಡ್ತಿದ್ದಾಳೆ ಗೈಸ್. ಅವಳು ಕಾಯಿ ಸುಲಿಯೋಕೆ ಹೋಗಿದ್ದಾಳೆ, ಸೊ ಅವಳನ್ನ ತೋರಿಸ್ತೀನಿ ನಿಮಗೆ. ಲಿಕ್ಕಿ ಹಾಯ್. ಇವಾಗ ಅಲ್ಲಿ ಹೋಗಿ ಪೂಜೆ ಮಾಡಬೇಕು, ಸೊ ಇವಾಗ ಹೋಗ್ತೀವಿ ಗೈಸ್ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿ ಮನೆ ತಕ್ಕ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ ಗೈಸ್. ಕೆಸರಾಗದೆ ಬಾಯಿ ಮೊಸರಾಗದೆ ದೇವರನ್ನು ಸೂರಿಸದೆ ಪ್ರತಿಫಲ ಸಿಗುವುದೇ ಸಿರಿ ಸುಖ. ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಇವಾಗ ಹೋಗಿ ಅವರಿಗೆ ಊಟನ ಪ್ರಿಪೇರ್ ಮಾಡ್ಬೇಕು ಗೈಸ್. ಗೋಣಿಪುರಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದು, ಸೊ ಅವಳನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಾಯ್ ಅತ್ತೆ ಹಾಯ್. ಕೆಲ್ಸ ಮಾಡ್ತಿದ್ದಾರೆ ಗೈಸ್, ಎಲ್ಲ ಕೆಲ್ಸ. ನಂಗೆ ನಾಷ್ಟ ಟೊಮೆಟೊ ಬಾತ್ ಚೆನ್ನಾಗಿದೆ ಕಣೆ. ಸುಮ್ನೆ ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಅಲ್ಲಿ. ಇವಾಗ ಆನ್ ಮಾಡಿದೆ, ಇವ್ರಿಬ್ರು ಇವಾಗ ತಿಂತವ್ರ. ಟೈಮ್ ಸ್ವಲ್ಪ ಟೀ ಹೌದಿಲ್ರಿ. ಅಲ್ಲಿ ಒಬ್ಬಟ್ಟು ಸುಡ್ತಾ ಇದ್ರೆ ಇವಳು ಬಂದು ಇಲ್ಲಿ ಫೋನ್ ನೋಡ್ಕೊಂಡು ಕುತ್ಕೊಳೋದು ಅಷ್ಟೇ ಗೈಸ್. ಇವಳ ಕೆಲ್ಸ ಬರೀ ಇದೆ, ಬರೀ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲಿ 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 ಬೈಲಿ ಹೇಳು. ನೋಡಿಲ್ವಾ? ಗೈಸ್ ನೋಡಿ ಇಲ್ಲಿ ಒಬ್ಬಟ್ಟು ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ಗೈಸ್ ಒಬ್ಬಟ್ಟು ಮಾಡೋದನ್ನ ನಾವು ತಿನ್ನೋದಷ್ಟು, ಕುತ್ಕೊಂಡು ನೋಡೋದು. ಇಲ್ಲ ಗೈಸ್, ನಾನ್ ಕೆಲ್ಸ ಮಾಡ್ಬಿಟ್ಟು ಬಂದೆ, ಇವಾಗ ಕುತ್ಕೊಂಡಿದ್ದು. ನಾನ್ ಬಂದಿರೋದೇ ತಿನ್ನಕ್ಕೆ. ಇಲ್ಲ, ನಾನ್ ಬಂದಿರೋದೇ ತಿನ್ನಕ್ಕೆ. ಇವತ್ತು ನಮ್ಮನೇಲಿ ಏನು ವಿಶೇಷ ಉಂಟು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ಬ್ಲಾಗ್ ಇಂದ ಮನೆದು ಗುರುಪ್ರವೇಶದ ಆಲ್ಬಮ್ ನೋಡ್ತಿದ್ದಾರೆ. ನಾನು ಇನ್ನೂ ಎಲ್ಲೋ ಚೆನ್ನಾಗಿರೋ ಮನೆ ಗುರುಪ್ರವೇಶದ್ದು ನೋಡಿ. ಅವಾಗ ಬಂದಿರಲ್ಲ ಇದು ನಾನು, ಇಲ್ಲಿ ನಮ್ಮ ಅಣ್ಣ. ಇದು ಇವ್ರು ಯಾರು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಗೈಸ್. ನೋಡಿ ಇದು ನಾನು, ನಮ್ಮ ಅಯ್ಯ ಅಂಡ್ ನಮ್ಮ ಅಣ್ಣ. ಇದು ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ. ಇವತ್ತು ಫುಲ್ಲು ಆಲ್ಬಮ್ ನೋಡೋ ಪ್ರೋಗ್ರಾಮ್ ನಡೀತಿದೆ ಗೈಸ್. ಮಮ್ಮಿ ಮತ್ತೆ ಡ್ಯಾಡಿದು ಮದ್ವೆದು, ಅಂಡ್ ಇದು ನನ್ನ ಫಂಕ್ಷನ್ದು, ಇದು ನನ್ನ ಬರ್ಡೇ. ನಂದು ನಮ್ಮ ಅಣ್ಣಂದು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಬರ್ಡೇ ಮಾಡಿದ್ದು ಫೋಟೋಸ್ ಗೈಸ್. ಇದೆಲ್ಲ ಹೆಂಗಿದ್ಯಾ ಮಮ್ಮ ನೀನು? ಗುಡ್ ಗುಡ್. ಇದು ನನ್ನ ಫಂಕ್ಷನ್. ನಾನು ಇಲ್ಲಿ ನಮ್ಮ ಅಕ್ಕನ ಚೆನ್ನಾಗಿದೆ. ಸರಿ, ನಮ್ಮ ಅಪ್ಪ ಮತ್ತೆ ನಮ್ಮ ಮಮ್ಮಿ ಮದ್ವೆದು ಹಾಲ್. ನಮ್ಮ ಮಮ್ಮಿ ನೋಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದೀವಿ ಗೈಸ್. ಇನ್ನೂ ಅವ್ರದ್ದು ಕೆಲ್ಸ ಆಗಿಲ್ಲ, ಸೊ ಅವ್ರ ಕೆಲ್ಸ ಆಗಿದ ತಕ್ಷಣ ನಾವು ಹೋಗಿ ಅವ್ರಿಗೆ ಊಟ ಕೊಡ್ಬೇಕು. ಅದಕ್ಕೆ ಟೈಮ್ ಪಾಸ್ ಮಾಡ್ಬೇಕಲ್ವಾ, ಸೊ ಅದಕ್ಕೆ ಆಲ್ಬಮ್ ನೋಡ್ತಾ ಕೂತಿದ್ದೀವಿ. ಇಲ್ಲಿ ನಮ್ಮನ್ನ, ಇದು ನಮ್ಮ ಮನೆ ಗುರು ಪ್ರವೇಶದ ಆಲ್ಬಮ್. ಕಾಮಂಜರಿ ಕಿತ್ಲಾಟ ತಂಗಿಗೆ ಮೇಕಪ್ ಮಾಡ್ತಿದ್ದಾರೆ ಗಾಯ್ಸ್. ಚೆನ್ನಾಗಿ ಮಾಡು. ಬ್ಲೈಂಡ್ ಫೋಲ್ಡ್ ಮೇಕಪ್. ಬಟ್ ಕೂಡ ಅಂಕೆನ ಇಕ್ಕಿರೋದಿಲ್ಲ.
ಈ ಕಡೆ ಕಣ, ಈ ಕಡೆ ಇಲ್ಲೊಂದು. ಕುಸುಮ, ಏನಿಲ್ಲ ಅದು ಉಪ್ಪು ಫ್ರೀಯಾಗಿ ಕೊಟ್ಟಿರೋದು ಎಲ್ಲ ಬಿಟ್ಬಿಡಿ ಅಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹೆಂಗಿದ್ಯಾ ಕುಸುಮ? ಲಿಪ್ಸ್ಟಿಕ್ ನೋಡಿ ಗಾಯ್ಸ್ ಹೆಂಗಿದೆ ನನ್ ಕುಸು ಹೆಂಗಿದ್ದಾಳೆ ಹಿಂಗೆ. ಏ ಮುಖ ತಳಿ ಸಾಧಕ್ ಹೋಗ್ತೀನಿ. ಅವಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಆತರ ಆಗ್ಬಿಟ್ಟಿದೆ ಗೈಸ್ ಪಾಪ. ಬಿಡಿ ಅಣ್ಣ 64 kg ಎತ್ಕೊಳಕ್ಕಾಗಲ್ಲ. ಗೈಸ್ ಊಟಕ್ಕೆಲ್ಲ ತಗೊಂಡೋಗ್ತಾ ಇದೀವಿ. ಒಬ್ಬಟ್ಟಿದೆ ಅಂಡ್ ಅವರೆಲ್ಲ ಎತ್ಕೊಂಡ್ ಹೋಗ್ತಿದ್ದಾರೆ. ಅಂಡ್ ನಮ್ ಕುಸು ಮಜ್ಜಿಗೆ ಎತ್ಕೊ ಬರ್ತಿದ್ದಾಳೆ. ಇವಾಗ ಅಲ್ಲೋಗಿ ಊಟ ಬಡಿಸ್ಬೇಕು ಗೈಸ್. ಮತ್ತೆ ಅಲ್ಲೋಗಿ ಸಿಗ್ತೀನಿ ಗೈಸ್. ಬಾಯ್. ಅವ್ರದ್ದೆಲ್ಲ ಊಟ ಆಯ್ತು. ಇವಾಗ ನಾವು ಮಾಡ್ತಾ ಇದ್ವಿ ಗೈಸ್ ಊಟ. ಹೇಳು. ಇದು ರಿಂಗ್ ಕಮ್ ಬ್ರಾಸ್ಲೆಟ್. ಇದು ಸರ, ಸಿಂಪಲ್ ಸರ ಅಲ್ಲ, ಏನದು ಪ್ಲೇನ್ ಸರ. ಪ್ಲೇನ್ ಸರ. ಯಾರು ಕೊಡ್ಸಿರೋದು? ಗೋಲ್ಡಾ ಸಿಲ್ವರಾ? ಎಲ್ಲದಕ್ಕಿಂತ ಬೆಲೆ ಬಾಳೋದಿದ್ದು. ಅವಳ ಮದ್ವೆಗೆ ಗಿಫ್ಟ್ ಕೊಟ್ಟಿರೋದು. ನಿಯರ್ ಕುಂಬ್ಳಗೋಡಿಗೆ ಬಿಡ್ಬೇಕು. ಸೊ ಅದಕ್ಕೆ ಕಾರಲ್ಲಿ ಹೋಗ್ತಾ ಇದೀವಿ ಗೈಸ್. ಹೆಂಗಿದೆ ಇವತ್ತು? ಹೆಂಗಿತ್ತು? ಚೆನ್ನಾಗಿತ್ತು. ಎಂಜಾಯ್ ಮಾಡೋದು. ಹೆಂಗಿತ್ತು ಕುಸುಮ? ನಾ ಬಂದು ತಿಂದು ಎದ್ದೋಗ್ತಿದೀವಿ ಅಷ್ಟೇ. ಬಾಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಇವಾಗ ಅವ್ರನ್ನ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬೈ ಬಾಯ್. ಬಿ ಫಾರ್ ಕರೆಕ್ಟಾಗಿ ನೋಡಿಲ್ಲಿ. ಗುರುದೇವ ಮಹೇಶ್ವರ ಮಹೇಶ ಮಮ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಇವಾಗ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಅಲ್ಲಿ ಹೊಸ ಮನೆ ಹತ್ರ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರಬೇಕು. ಹೊಸ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಹೊಸ ಮನೆ ತವ ಒಂದು ದೇವ್ರದ್ದು ಫೋಟೋ ಇಡಬೇಕು ಅಂತ ಹೇಳಿ ನಾನು ಒಂದು ಗಣೇಶನ ಫೋಟೋ ಹಾಗೆ ದೀಪ ಕೂಡ ಹಚ್ಬೇಕಂತೆ. ಬಿಕಾಸ್ ಮೋಲ್ಡ್ ಹಾಕಿದ ದಿನ ಅಲ್ಲಿ ದೀಪ ಬೆಳಗ್ಬೇಕಂತೆ. ಅದಕ್ಕೆ ನಾನು ದೀಪ ಮತ್ತು ಫೋಟೋನ ಎತ್ಕೊಂಡು ಆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ದೀಪ ಹಚ್ಬಿಟ್ಟು ಇವಾಗ ಹೊಸ ಮನೆ ಹತ್ರ ಹೋಗ್ಬಿಟ್ಟು ದೀಪ ಹಚ್ತೀನಿ. ಸೊ ಇವಾಗ ಅಲ್ಲಿ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಗೈಸ್ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಮೇಲ್ಗಡೆ ಅದು ಮೋಲ್ಡ್ ಹಾಕಿದ್ರಲ್ವಾ, ಸೊ ಅದು ಒಣಗಿದೆ ಅಂತ ನೋಡುತ್ತೆ ಗೈಸ್. ಫುಲ್ ಡ್ರೈ ಆಗಿಬಿಟ್ಟಿದೆ. ಇದೇ ಲಾಸ್ಟ್ ಫ್ಲೋರ್, ಅಂದರೆ ಇಲ್ಲೇ ಲಾಸ್ಟ್ ಗೈಸ್. ಇವಾಗ ಅಲ್ಲಿ ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ಬಂದೆ. ಸೊ ಇವಾಗ ಮನೆ ಫುಲ್ ಕ್ಲೀನ್ ಮಾಡಬೇಕು. ಸಡನ್ಲಿ ಪ್ಲಾನ್ ಆಗಿದೆ ಇವತ್ತು. ಸೊ ಇವತ್ತು ಮಡಿಕೇರಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಹೊರಡ್ತಾ ಇದೀವಿ ಗೈಸ್. ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಇದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ಹೊರಡ್ತೀವಿ ಗೈಸ್. ನಮ್ಮ ಅತ್ತೆ ಇವರು ಮೈಸೂರಲ್ಲಿರೋದು. ಸೊ ಅವ್ರ ಮನೆಗೆ ಇವತ್ತು ಹೋಗ್ಬಿಟ್ಟು ನೈಟ್ ಅಲ್ಲಿದ್ದು ಡೇ ಏನು ಮಡಿಕೇರಿಗೆ ಹೋಗ್ತೀವಿ ಗೈಸ್. ಇವಾಗ ಮನೆ ಬಿಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಎತ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ಈಗ ಮತ್ತೆ ಎಲ್ಲೂ ನಿಲ್ಸಲ್ಲ, ಡೈರೆಕ್ಟ್ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಅಲ್ಲೇ ಇವತ್ತು ಇದ್ದು ಮತ್ತೆ ಬೆಳಗ್ಗೆಗೆ ಮಡಿಕೇರಿ ಕಡೆಗೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. 10:37 ಇವಾಗ ಮನೆ ಬಿಟ್ಟಿದ್ದೀವಿ.
ನಾವ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಗಾಯ್ಸ್. ಫೈನಲಿ ಮೈಸೂರಿಗೆ ಬಂದ್ವಿ. ಇವಾಗ 12:44 ಆಗಿದೆ. ಈಗ ಮಲಿಕೊಂತೀವಿ ಗೈಸ್. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.